ಇನ್ನು ಚಿಕ್ಕಬಳ್ಳಾಪುರದ ಸಮಾವೇಶದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಮಾತನಾಡ್ತಾ ಇದ್ದಾರೆ. ಇನ್ನೂ ಕೂಡ ಮೋದಿ ಅವರ ಆಗಮನ ಆಗಿಲ್ಲ, ಅದಕ್ಕೂ ಮೊದಲೇ ಅವರು ಮಾತನಾಡ್ತಾ ಇದ್ದಾರೆ, ನೋಡೋಣ. ದೇಶಕ್ಕೋಸ್ಕರ ತನಿ ರಕ್ತವನ್ನ ಅರ್ಪಿಸಿರ್ತಕ್ಕಂಥ ವಿದುರಾಶ್ವತ ಗಡಿದಿಂ ಮುದ್ದೇನಹಳ್ಳಿಯಲ್ಲಿ ಜನಿಸಿದ ಭಾರತ ರತ್ನ ಡಾಕ್ಟರ್ ಎಂ ವಿಶ್ವೇಶ್ವರಯ್ಯನವರು, ಎಚ್.ಎನ್. ನರಸಿಂಹಯ್ಯನವರು, ಬೆಂಗಳೂರಿನ ನಿರ್ಮಾತರು ಆಗಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರು, ಅದೇ ರೀತಿ ಕೈವಾರ ತಾತಯ್ಯನವರು, ಹೀಗೆ ಪಾಪಾಗ್ನಿಯ ವೀರ ಬ್ರಹ್ಮೇಂದ್ರ ಸ್ವಾಮಿಯವರು ಬಾಲ್ಯದ ದಿನಗಳು ಕಳೆದಿರ್ತಕ್ಕಂಥ ಪುಣ್ಯ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ನಾಡನ್ನ ಗಂಗರು, ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು, ನಮ್ಮೆಲ್ಲರ ಹೆಮ್ಮೆಯ ನಾಡಪ್ರಭು ಕೆಂಪೇಗೌಡರು ಆಡಳಿತ ಮಾಡಿರ್ತಕ್ಕಂಥ ಪ್ರದೇಶ ಇದು. ಇವತ್ತು ನಮ್ಮೆಲ್ಲರ ಪೂಜ್ಯರು ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿರವರು ಇಲ್ಲಿ ಮಠಾಧಿಪತಿಗಳಾಗಿರ್ತಕ್ಕಂಥ ಪುಣ್ಯ ಕ್ಷೇತ್ರ ಚಿಕ್ಕಬಳ್ಳಾಪುರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹೊಸದಾಗಿ ಇಶಾ ಸಂಸ್ಥಾಪನೆಯ ಗುರುಗಳು ಸದ್ಗುರು ವಾಸುದೇವರವರು ಕೂಡ ಅವರ 2ನೇ ಸಂಸ್ಥೆಯನ್ನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದಾರೆ. ಮುದ್ದೇನಹಳ್ಳಿಯಲ್ಲಿ ಸತ್ಯಸಾಯಿ ಗುರುಗಳ ಆದರ್ಶದಲ್ಲಿ ಮಧುಸೂದನ್ ಸಾಯಿರವರು ಹೊಸ ವೈದ್ಯಕೀಯ ಕಾಲೇಜನ್ನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದಾರೆ. ಮಾನ್ಯರೇ, ಈ ಲೋಕಸಭಾ ಚುನಾವಣೆ ಬಹಳ ಮುಖ್ಯವಾದಂತಹ ಚುನಾವಣೆ. ಯಾಕೆಂದ್ರೆ ಈ ದೇಶದ ಭವಿಷ್ಯವನ್ನ ರೂಪಿಸುವಂತ ಚುನಾವಣೆ, ನಿಮ್ಮೆಲ್ಲರ ಭವಿಷ್ಯವನ್ನ ರೂಪಿಸುವಂತ ಚುನಾವಣೆ, ನಿಮ್ಮ ಮಕ್ಕಳ ಭವಿಷ್ಯವನ್ನ ರೂಪಿಸುವಂತ ಚುನಾವಣೆ ಆಗಿದೆ. ಹಾಗಾಗಿ ನಿಮ್ಮ ಆ ಒಂದು ಮತ ಬಹಳ ಮುಖ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆ ಒಂದು ಮತ ಈ ದೇಶದ 140 ಕೋಟಿ ಜನರ ರಕ್ಷಣೆಯನ್ನ, ಈ ದೇಶದ ಅಭಿವೃದ್ಧಿಯನ್ನ ಮಾಡುವಂತ ಪ್ರಧಾನಿಗಳ ಆಯ್ಕೆಗೆ ಆ ಒಂದು ಮತ ಅವಶ್ಯಕತೆ ಇದೆ. ಆ ಮತಕ್ಕಿರ್ತಕ್ಕಂಥ ಶಕ್ತಿ, ಮಹತ್ವ ಅದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳು ಈ 2 ಅವಳಿ ಜಿಲ್ಲೆಗಳಾಗಿದ್ದಂತ ಸಂದರ್ಭದಲ್ಲಿ ನಮ್ಮ ಪೂರ್ವಿಕರು ಸಾವಿರಾರು ಕೆರೆಗಳನ್ನ ಕಟ್ಟಿದ್ದಾರೆ. ಸಾವಿರಾರು ಬೆಟ್ಟಗಳ ಸಾಲು ನಮ್ಮ 2 ಜಿಲ್ಲೆಗಳಲ್ಲಿದೆ. ಇಂಥ ಒಂದು 2 ಕ್ಷೇತ್ರಗಳಲ್ಲಿ ಇವತ್ತು 2 ಲೋಕಸಭಾ ಅಭ್ಯರ್ಥಿಗಳು ಇಲ್ಲಿ ಇದ್ದೇವೆ. ಕೋಲಾರದ ಮಲ್ಲೇಶ್ ಬಾಬುರವರು ಇವತ್ತು ಚಿಕ್ಕಬಳ್ಳಾಪುರದಿಂದ ನಿಮ್ಮೆಲ್ಲರ ಸಹೋದರನಾಗಿ ನಾನು ಕಣದಲ್ಲಿದ್ದೀನಿ NDA ಅಭ್ಯರ್ಥಿಯಾಗಿ.